ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸಿಂದ ಹಾರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲೇ ಈ ರೀತಿ ಹಾರನ ನಾವು ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ, ಅದಕ್ಕೆ ನಾನು ಈ ರೀತಿಯಾಗಿ ಆರ್ಟಿಫಿಷಿಯಲ್ ಆಗಿರೋಂಥ ಡ್ರೈ ಫ್ರೂಟ್ಸ್ ಇದನ್ನು ತೊಗೊಂಡಿದ್ದೀನಿ. ಬಾದಾಮಿ, ಹಾಗೆ ಗೋಡಂಬಿ, ಹಾಗೆ ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ, ದಾರ ಬೇಕಾಗುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ನೀಡಲ್ಲು, ಹಾಗೆ ಈ ರೀತಿ ರಿಂಗ್ಗಳನ್ನು ತೊಗೊಂಡಿದ್ದೀನಿ. ದಾರ ಈ ರೀತಿ ಸ್ವಲ್ಪ ದಪ್ಪ ಇರೋಂಥ ದಾರನೇ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಈ ರೀತಿ ಒಂದು ರಿಂಗ್ ಇರುತ್ತಲ್ವ, ನಾರ್ಮಲಾಗಿ ಕುಚ್ಚು ಹಾಕ್ಲಿಕ್ಕೆ ಯೂಸ್ ಮಾಡ್ಕೊತೀವಲ್ಲ, ಆ ರಿಂಗ್ ಆದರೂ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲಿರೋ ರಿಂಗನ್ನು ತಗೊಂಡು ಅದಕ್ಕೆ ಈ ರೀತಿಯಾಗಿ ನಾಟ್ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿಯಾಗಿ ಒಂದು 3 ಸರಿ ನಾಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ತುದಿಗೆ ನಾವು ಈ ರೀತಿಯಾಗಿ ನೀಡಲ್ನ ಹಾಕ್ಕೋಬೇಕು. ನೋಡಿ, ಈ ರೀತಿ ಸುಮ್ಮನೆ ನಾರ್ಮಲಾಗಿ ಒಂದೇ ಸೈಡಿಗೆ ಪೋಣಿಸ್ಕೊತ ಹೋಗಬೇಕು. ನನಗೆ ನ್ಯಾಚುರಲಾಗಿ ಬೇಕು ಅಂತಂದ್ಬಿಟ್ಟು ನಾನು ಯಾವುದೇ ರೀತಿ ಗೋಲ್ಡ್ ಬೀಡನ್ನಾಗಲಿ ಬೇರೆ ಯಾವುದೇ ಬೀಡನ್ನು ಮಿಕ್ಸ್ ಮಾಡ್ತಾಯಿಲ್ಲ. ನಿಮಗೇನಾದರೂ ಮಿಕ್ಸಪ್ ಬೇಕು ಅನ್ನೋದಾದರೆ ನೀವು ಆ ರೀತಿಯೂ ಮಾಡ್ಕೋಬೋದು. ಆದರೆ ನನಗೆ ಸ್ವಲ್ಪ ನ್ಯಾಚುರಲಾಗಿ ಕಾಣಿಸ್ಲಿ, ಡ್ರೈ ಫ್ರೂಟ್ಸು ಲುಕ್ ಬರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಇದನ್ನು ಹಾಗೆ ಡೈರೆಕ್ಟಾಗಿ ಪೋಣಿಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಪೋಣಿಸ್ಕೋಬೋದು. ಅದೇ ರೀತಿ ನಾನು ಪೂರ್ತಿ ಬಾದಾಮಿ ಏನು ಬೀಡ್ಸ್ ಇದೆ ಅಲ್ವಾ, ಅದನ್ನು ಪೂರ್ತಿಯಾಗಿ ಪೋಣಿಸ್ಕೊತೀನಿ. ಇದು ಸಾಮಾನ್ಯವಾಗಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಹೋಗಿ ಕೇಳಿದರೆ ಆರಾಮಾಗಿ ಸಿಗುತ್ತೆ, ತೊಗೋಬೋದು. ನೋಡಿ, ಈ ರೀತಿ ಪೋಣಿಸ್ಕೋಬೇಕಾಗುತ್ತೆ. ನಿಮಗೆ ನೀವು ದೇವರ ಫೋಟೋಕ್ಕಾಗಿರ್ಬೋದು ಅಥವಾ ಇವಾಗ ಬರೋ ಹಬ್ಬಗಳಿಗೆ ದೇವರಿಗೆ ಹಾಕ್ಲಿಕ್ಕಾಗಿರ್ಬೋದು, ಈ ರೀತಿಯಾಗಿ ನಾವು ಪೋಣಿಸಿ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ಅಲಂಕಾರಕ್ಕೆ ಯೂಸ್ ಮಾಡ್ಕೋಬೋದು. ಒಂದು ಸೈಡು ಚಿಕ್ಕದು, ಒಂದು ದಪ್ಪದು, ಈ ರೀತಿ ಹಾಕ್ಕೋಬಾರ್ದು. ಒಂದೇ ಸೈಡ್ ಕಡೆಯಿಂದನೇ ನಾವು ಈ ರೀತಿಯಾಗಿ ಪೋಣಿಸ್ಕೋಬೇಕು. ಆವಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಚಿಕ್ಕ ಮಕ್ಕಳಿಗೆ ಕೊಟ್ಟರು ಸಹ ಈ ರೀತಿಯಾಗಿ ನೀಟಾಗಿ ಪೋಣಿಸ್ಕೊತಾರೆ. ನೋಡಿ, ಕಂಪ್ಲೀಟ್ ಆದಮೇಲೆ ಇನ್ನೊಂದು ರಿಂಗನ್ನು ತಗೊಂಡು ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ಸ್ವಲ್ಪ ಲೂಸ್ ಬೇಕು ಅನ್ನೋದಾದರೆ ಸ್ವಲ್ಪ ದಾರನ ಬಿಟ್ಬಿಟ್ಟು ನೀವು ಬೇಗ ನಾಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಏನು ದಾರ ಏನು ಬಿಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಈ ರೀತಿಯಾಗಿ ನಾಟ್ ಮಾಡಿಕೊಂಡ್ರೆ ಆಯಿತು. ಈ ರಿಂಗ್ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ, ಫೋಟೋಗಳಿಗೆ ಮಳೆ ಇರುತ್ತಲ್ವ, ಅಲ್ಲಿಗೆ ನಾವು ಹ್ಯಾಂಗ್ ಮಾಡಲಿಕ್ಕಾಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಈ ರೀತಿಯಾಗಿ ರಿಂಗನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಇವಾಗ ನಾನು ಇನ್ನೊಂದು ರಿಂಗನ್ನು ಇದೇ ರೀತಿಯಾಗಿ ಇನ್ನೊಂದು ರಿಂಗನ್ನು ತಗೊಂಡು ಬಾದಾಮಿಯನ್ನು ಪೋಣಿಸ್ಕೊತೀನಿ. ನೋಡಿ, ರಿಂಗಿಗೆ ನಾನಿಲ್ಲಿ ದಾರನ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಾದಮೇಲೆ ಇನ್ನೊಂದು ನೀಡಲ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿ ಗೋಡಂಬಿಗೂ ಸಹ ಈ ರೀತಿಯಾಗಿ ತೂತುಗಳಿರುತ್ತೆ, ಅದಕ್ಕೆ ಈ ರೀತಿಯಾಗಿ ಹಾಕ್ಕೊತ ಹೋದರೆ ಆಯಿತು. ಇದು ಅಷ್ಟೇ, ಒಂದು ಸೈಡು ಉಲ್ಟಾ ಒಂದು ಸೈಡ್ ಸೀದಾ ಈ ರೀತಿ ಹಾಕ್ಕೋಬಾರ್ದು. ನೀವು ಯಾವ ರೀತಿ ಬೇಕೋ ನೋಡಿ ಒಂದೇ ಕಡೆಯಿಂದ ಈ ರೀತಿ ಹಾಕ್ಕೊತ ಹೋಗಬೇಕು. ತುಂಬಾ ಖುಷಿಯಾಗುತ್ತೆ ಈ ರೀತಿಯಾಗಿ ಪೋಣಿಸ್ಕೊಂಡು. ನೋಡಿ, ತುಂಬಾ ಚೆನ್ನಾಗಿ ಇರುತ್ತೆ, ನ್ಯಾಚುರಲಾಗೂ ಕಾಣಿಸುತ್ತೆ. ಎಷ್ಟು ದಿನ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಹಬ್ಬಗಳಿಗೆ, ಪೂಜೆಗಳಿಗೆ ಯೂಸ್ ಮಾಡಾದಮೇಲೆ ಯಾವುದಾದ್ರೂ ದೇವ್ರ ಫೋಟೋಗೂ ಸಹ ನಾವು ಹಾಕ್ಬಿಟ್ಟು ಹಾಗೇ ಇಟ್ಕೋಬೋದು. ಮತ್ತು ನಮಗೆ ಅದೇನಾದರೂ ಕೊಳೆ ಆಯಿತು ಅನಿಸಿದರೆ ವಾಶ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಪೋಣಿಸ್ಕೊತ ಹೋಗಬೇಕು. ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಅದು ತಾನಾಗೇ ತಿರುಗುತ್ತೆ, ಒಂದು ಈ ಕಡೆ ಒಂದು ಆ ಕಡೆ ಆಗಿ ತಿರುಗುತ್ತೆ. ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಿಮಗೆ ಬೇಕು ಅಂದರೆ ಗೋಲ್ಡ್ ಬೀಡನ್ನು ಸಹ ನೀವು ಹಾಕ್ಕೋಬೋದು. ನೋಡಿ, ಅದೇ ರೀತಿ ನಾನು ಏಲಕ್ಕಿ ಏನಿತ್ತಲ್ವ ಅದಕ್ಕೂ ಸಹ ಈ ರೀತಿ ರಿಂಗನ್ನು ಹಾಕ್ಕೊಂಡು ಪೋಣಿಸ್ಕೊತೀನಿ. ನೀವೇನಾದರೂ ಒಂದೇ ಫೋಟೋಕ್ಕೇ ಹಾಕ್ಕೊತೀನಿ ಅನ್ನೋದಾದರೆ
ಸ್ಟೆಪ್ಪಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡ ಹಾರ ಮೂರನ್ನು ಸೇರಿಸ್ಬಿಟ್ಟು ಒಂದೇ ರಿಂಗಿಗೆ ದಾರಾನ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದೊಂದು ಫೋಟೋಗೆ ಹಾಕ್ಕೊತೀವಿ ಅಂದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ನೋಡಿಕೊಂಡು ನೀವು ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಲಕ್ಷ್ಮೀ ಪೂಜೆಗಳಿಗೂ ಸಹ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದೇ ರೀತಿ ನಾನು ಎಷ್ಟು ನಾವು ಬೀಡ್ಸ್ನ ತೊಗೊಂಡಿದ್ದೀವೋ ಅಷ್ಟು ಬೀಡ್ಸು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಈ ರೀತಿಯಾಗಿ ಪೋಣಿಸ್ಕೋಬೇಕಾಗುತ್ತೆ. ನೋಡಿ, ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅರೇಂಜ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ನಾನಿಲ್ಲಿ 3 ರಿಂಗನ್ನು ಮಾಡ್ಕೊಂಡಿದ್ದೀನಲ್ವ, ಆವಾಗಲೇ ಹೇಳ್ದಾಗೆ ಒಂದೇ ರಿಂಗಿಗೆ 3 ಬೀಡ್ಸನ್ನು ಸಹ ಬೇಕು ಅಂದರೆ ನೀವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ತೋರಿಸ್ತೀನಿ. ಫೋಟೋಗಳಿಗಾಗಿರ್ಬೋದು ಅಥವಾ ಮನೇಲಿರೋಂಥ ದೇವರ ಮೂರ್ತಿಗಳಿಗಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಬೇಕು ಅಂದರೆ ನೀವು ಈ ರೀತಿಯೂ ಹಾಕ್ಕೋಬೋದು. ಈಗ ಬರುವ ಹಬ್ಬಗಳಿಗೆ ಯಾವುದೇ ದೇವರು ಹಬ್ಬಕ್ಕಾಗಿರ್ಬೋದು ಈ ರೀತಿಯಾಗಿ ನಾವು ಅಲಂಕಾರಿಕವಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ಫೋಟೋಗೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯೂ ಸಹ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹಾಕ್ಕೋಬೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗಿನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.